ಸಿದ್ದರಾಮಯ್ಯ ಸೆಕ್ರೆಟರಿ ಸ್ಟಾಫ್ಗೆ ಗೇಟ್ ಪಾಸ್ ರೆಡಿ ಆಯ್ತು. ಸಿಎಂ ಹೊಸ ಸೆಕ್ರೆಟರಿ ಸ್ಟಾಫ್ ಲಿಸ್ಟ್. ಸಿದ್ದರಾಮಯ್ಯ ಸೆಕ್ರೆಟರಿ ಸಿಬ್ಬಂದಿಗೆ ಗೇಟ್ ಪಾಸ್ ರೆಡಿ ಆಯ್ತು. ಸಿಎಂ ಹೊಸ ಸೆಕ್ರೆಟರಿ ಸ್ಟಾಫ್ ಲಿಸ್ಟ್. ನಿನ್ನೆ ಸಂಜೆಯಿಂದಲೇ ರೆಡಿ ಆಗ್ತಾ ಇದೆ ಸಿಬ್ಬಂದಿಯ ಲಿಸ್ಟ್. ಸಿಎಂ OSTಗಳು, ಅಂಡರ್ ಸೆಕ್ರೆಟರಿಗಳು, ಡೆಪ್ಯೂಟಿ ಸೆಕ್ರೆಟರಿ, ಡಿ ದರ್ಜೆ ನೌಕರರಿಗೂ ಕೂಡ ಗೇಟ್ ಪಾಸ್. ಡಿಕೆಶಿ ರಾಜ್ಯಭಾರಕ್ಕೆ ಅಧಿಕಾರಿಗಳ ಟೀಮ್ ಕೂಡ ರೆಡಿ. ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಗೌರವ್ ಗುಪ್ತಾ, ಸೆಕ್ರೆಟರಿ ಆಗಿ ರಾಜೇಂದ್ರ ಚೋಳ. ಈಗ ಸಿದ್ದರಾಮಯ್ಯ ಅವರ ಸೆಕ್ರೆಟರಿ ಸ್ಟಾಫ್ ಏನಿದ್ದಾರೆ ಅವರಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ. ಇನ್ನು ಹೊಸ ಸಿಎಂ, ಹಾಗಾಗಿ ಹೊಸ ತಂಡವನ್ನ ರಚನೆ ಮಾಡಲಾಗಿದೆ. ಇನ್ನು ಸೆಕ್ರೆಟರಿ ಸ್ಟಾಫ್ ಲಿಸ್ಟ್ ಕೂಡ ಈಗ ರೆಡಿ ಆಗಿದೆ. ನಿನ್ನೆ ಸಂಜೆಯಿಂದಲೇ ಒಂದು ಸಿಬ್ಬಂದಿಗಳ ಲಿಸ್ಟ್ ಅನ್ನ ಈಗ ರೆಡಿ ಮಾಡಿಸ್ಕೊಂಡಿದ್ದಾರೆ. ಸಿಎಂ OSTಗಳಾಗಿರ್ಬೋದು, ಅಂಡರ್ ಸೆಕ್ರೆಟರಿಗಳಾಗಿರ್ಬೋದು, ಡೆಪ್ಯೂಟಿ ಸೆಕ್ರೆಟರಿ, ಡಿ ದರ್ಜೆ ನೌಕರಿಗೂ ಕೂಡ ಈಗ ಗೇಟ್ ಪಾಸ್ ನೀಡಲಾಗಿದೆ. ಅಂದರೆ ಈಗ ಸಿದ್ದರಾಮಯ್ಯ ಅವರ ಜೊತೆ ಯಾರೆಲ್ಲ ಇದ್ರು ಅವ್ರಿಗೆ ಸದ್ಯಕ್ಕೆ ಗೇಟ್ ಪಾಸ್ ನೀಡಲಾಗಿದೆ. ಇನ್ನು ಹೊಸ ಸಿಎಂ ಬರೋದ್ರಿಂದ ಹೊಸ ಅಧಿಕಾರಿಗಳ ಟೀಮ್ ಕೂಡ ಈಗ ರೆಡಿ ಆಗಿದೆ. ಇನ್ನು ಡಿಕೆಶಿ ರಾಜ್ಯಭಾರಕ್ಕೆ ಎಲ್ಲವೂ ಕೂಡ ತಯಾರಿ ನಡೀತಾ ಇದೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ DK ಶಿವಕುಮಾರ್ ಅವರ ರಾಜ್ಯಭಾರಕ್ಕೆ ಯಾವ ರೀತಿ ತಯಾರಿಗಳು ಬೇಕು ಅದೆಲ್ಲವನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಅಂದರೆ ಒಂದೊಂದೇ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಸೆಕ್ರೆಟರಿ ಆಗಿ ರಾಜೇಂದ್ರ ಚೋಳನ ಜೊತೆಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಗೌರವ್ ಗುಪ್ತಾ,